ತುಂಬ ಜನರು ಹೇಳ್ತಾರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಊಟ ಬಿಟ್ಬಿಡ್ಬೇಕು ಅಂತ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನನ್ನ ಪ್ಲೇಟ್ ನೋಡಿದ್ದೀರಾ, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಸೊ ತುಂಬ ಜನರು ನನಗೆ ಕೇಳ್ತಿರ್ತಾರೆ, ನೀವು ಡಯಟ್ ಫಾಲೋ ಮಾಡ್ತಾ ಇದ್ದೀರಾ, ತುಂಬ ಸಣ್ಣ ಆಗಿದ್ದೀರಾ, ಏನು ಫಾಲೋ ಮಾಡ್ತಾ ಇದ್ದೀರಾ ಅದು ನಮಗೂ ಶೇರ್ ಮಾಡಿ ಅಂತ. ಸೊ ನಾನು ಗಿರ್ಕೌಟ್ಸ್ ಏನೂ ಮಾಡ್ತಾ ಇಲ್ಲ, ಬಟ್ ಫುಡ್ಡಲ್ಲೇ ಸ್ವಲ್ಪ ನಾನು ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ. ಇದರ ಹೆಸರು ಬಂದುಬಿಟ್ಟು ಚಿಕನ್ ಟಿಕ್ಕಾ ಬೌಲ್ ಅಂತ. ಸೊ ಚಿಕನ್ ಟಿಕ್ಕಾ ಬೌಲಲ್ಲಿ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿರುವಂತಹ ತರಕಾರಿಗಳು ಆ್ಯಂಡ್ ಎಷ್ಟು ಥರದ ವೆರೈಟಿ ಇದೆ ಅಂತ. ಸೊ ಇದನ್ನು ಸಿಂಪಲ್ಲಾಗಿ ನಾವು ಮನೇಲೇ ಕುಕ್ ಮಾಡ್ಬೋದು. ನಮಗೆ ಈಗ ಹೊರಗಡೆ ಕೂಡ ಈ ಥರ ಸಿಗ್ತಾ ಇದೆ, ಬಟ್ ಮನೇಲೇ ಈಸಿಯಾಗಿ ನಾನು ಹೇಗೆ ಮಾಡ್ಬೋದು ಈ ಡಯಟ್ ರೆಸಿಪಿ ಅನ್ನೋದನ್ನು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲದನ್ನು ನಾನು ಒಂದೇ ವಿಡಿಯೋದಲ್ಲಿ ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಈ ರೆಸಿಪಿಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಪ್ಲೀಸ್ ಬಂದು ಲೈಕ್ ಕೊಡೋದ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಇನ್ನೂ ಹೆಲ್ದಿ ಬೌಲ್ ರೆಸಿಪಿಗಳು ನಾನು ನಿಮಗೆ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಇನ್ನು ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ. ಫಸ್ಟು ಜೀರಾ ರೈಸ್ ಮಾಡಲಿಕ್ಕೆ ಅಕ್ಕಿನ ನೆನೆಸಿಡಬೇಕು. ನಾನಿಲ್ಲಿ 1 ಕಪ್ನಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಾರ್ಮಲ್ ರೈಸ್ನಲ್ಲಿ ಬೇಕಾದರೂ ಕೂಡ ಮಾಡ್ಕೋಬೋದು. ಈಗ ಒಂದು ಬೌಲಿಗೆ ಹಾಕೋಣ. ಅಕ್ಕಿನ ಒಂದು 2 ಸಲ ಚೆನ್ನಾಗಿ ತೊಳಿಬೇಕು. ಅದಾದಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಒಂದು 15 ನಿಮಿಷ ನೆನೆಯಲಿಕ್ಕೆ ಸೈಡಿಗೆ ಇಡೋಣ. ಚಿಕನ್ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಡೋಣ. ನಾನಿಲ್ಲಿ ಒಂದು 400 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಸಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರೇನು ಇಲ್ದಲೆ ಈ ಥರ ಪೀಸಸ್ನ ಹಾಕ್ಕೋಬೇಕು. ಈಗ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲದು ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಒಂದು 1/4 ಕಪ್ನಷ್ಟು ಮೊಸರು ಕೂಡ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ನಿಂಬೆ ರಸ. ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಗ ಮಿಕ್ಸ್ ಮಾಡಾಗಿದೆ. ಇದನ್ನ ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಎತ್ತಿಡೋಣ. ಹಾಗೆ ನಾನು ಸ್ವಲ್ಪ ಚಿಕನ್ನ ತೆಗೆದಿದ್ದೀನಿ, ಒಂದು 50 ಗ್ರಾಮ್ನಷ್ಟು ಚಿಕನ್ನ ಸೈಡಿಗೆ ತೆಗೆದಿದ್ದೀನಿ. ಇದು ಯಾಕೆ ಅಂದರೆ ನಮ್ಮ ದೀರುಗೋಸ್ಕರ ನಾನು ಈ ಥರ ಬೋನ್ಲೆಸ್ ಸಪ್ರೇಟಾಗಿ ತೆಗೆದುಬಿಟ್ಟು ಅವನಿಗೂ ಕೂಡ ಮಾಡಿ ತಿನ್ನಿಸ್ತೀನಿ. ತುಂಬ ಜನರು ನಂಗೆ ಕೇಳ್ತಿರ್ತಾರೆ, ದೀರುಗೆ ಹೇಗೆ ತಿನ್ನಿಸ್ತೀರಾ ನೀವು ಚಿಕನ್ನೆಲ್ಲ ಅಂತ. ಸೊ ಈ ರೆಸಿಪಿ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ತುಂಬ ಜನರಿಗೆ ಅಂದರೆ ಮಕ್ಕಳಿರೋಂತಹ ತಾಯಂದ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಗು ವೆಯ್ಟ್ ಗೇನ್ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ. ಈಗ ಸ್ಟಿರ್ ಫ್ರೈಗೆ ಏನೆಲ್ಲ ಬೇಕೋ ಅದನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡ್ಬಿಡ್ತೀನಿ. ನಾನಿಲ್ಲಿ 3 ಥರದ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ರೆಡ್, ಯೆಲ್ಲೋ, ಗ್ರೀನ್. ಇದೆಲ್ಲದೂ ಕೂಡ ಅರ್ಧ ಅರ್ಧ ತೊಗೋಬೇಕು. ಒಂದು ವೇಳೆ ನಿಮ್ಗೆ ಇವೆರಡು ಸಿಗಲಿಲ್ಲ ಅಂದರೆ ಬರೀ ಈ ಹಸಿರು ಕ್ಯಾಪ್ಸಿಕಮ್ನೇ ಬೇಕಾದರೂ ಬಳಸಿ ಮಾಡ್ಬೋದು. ಫಸ್ಟು ಈ ಬೀಜನೆಲ್ಲ ತೆಗೆದುಬಿಡೋಣ. ಈಗ ಇದನ್ನು ತೆಳುವಾಗಿ ಕಟ್ ಮಾಡೋಣ. ಅದೇ ರೀತಿಯಾಗಿ ಹಳದಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ.
ಹಾಗೆ ಒಂದು ಅರ್ಧ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಇದನ್ನು ತೆಳುವಾಗಿ ಕಟ್ ಮಾಡಬೇಕು. ಈಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ. ತುಪ್ಪ ಬದಲಾಗಿ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಜೀರಾ ರೈಸ್ ಮಾಡಲಿಕ್ಕೆ, ಬಟ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ. 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಮೊದಲಿಗೆ ನೆನೆಸಿಟ್ಕೊಂಡಿದ್ವಲ್ವ ಅಕ್ಕಿನ, ನೀರನ್ನ ತೆಗೆದ್ಬಿಟ್ಟು ಹಾಕೊಳ್ಳೋಣ. ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ 1 ನಿಮಿಷ ಈ ಥರ ತುಪ್ಪದಲ್ಲೇ ಹುರ್ಕೊಳ್ಳೋಣ. ಇದಕ್ಕೆ 1.5 ಕಪ್ನಷ್ಟು ನೀರನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮ್ನಲ್ಲಿ 1 ವಿಷಲ್ ಕೂಗಿಸ್ಕೋಬೇಕು. ಫ್ರೆಂಡ್ಸ್, ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಈ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಪೀಸಸ್ನ ಹಾಕೊಳ್ಳೋಣ. ಈ ಥರ ಮಸಾಲೆ ಮತ್ತು ಖಾರ ಬಳಸಿ ಮಾಡಿರುವಂತಹ ಅಡುಗೆ ಆಗಿರಬಹುದು, ಅಥವಾ ಕೆಲವೊಂದು ಅಸಿಡಿಟಿ ರೆಗ್ಯುಲೇಟ್ ಮಾಡುವಂತಹ ತರಕಾರಿಗಳನ್ನು ತಿಂದಾಗ ಕೆಲವು ಜನರಿಗೆ ಎದೆ ಹುರಿ, ಗ್ಯಾಸ್ಟ್ರಿಕ್, ಅಜೀರ್ಣತೆ, ಹೊಟ್ಟೆ ಉಬ್ಬರ, ಉಳಿತೇಗು ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಎಲ್ಲದೂ ಲಿಮಿಟಲ್ಲಿ ತಗೊಂಡ್ರೆ ಏನೂ ಆಗೋದಿಲ್ಲ, ಅದು ಅತಿ ಆದ್ರೆ ನಮ್ಮ ಹೆಲ್ತ್ಗೆ ಅಫೆಕ್ಟ್ ಆಗುತ್ತೆ. ಈಗ ನೋಡಿ, ಸುಮಾರು ಸಮಸ್ಯೆಗಳು ನಮ್ಮ ಹೊಟ್ಟೆಯಿಂದ ಹಾಗೆ ನಾವು ತಿನ್ನುವಂತ ಆಹಾರದಿಂದಲೇ ಶುರುವಾಗೋದು. ಇಷ್ಟಪಟ್ಟು ತಿನ್ನೋದು ಒಳ್ಳೇದು, ಆದ್ರೆ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಳೋದು ಕೂಡ ನಮ್ಮ ಕೈಲಿದೆ ಅಲ್ವಾ. ಸೊ ನಿಮ್ಗೊಂದ್ ವೇಳೆ ಈ ತರ ಸಮಸ್ಯೆ ಇದ್ರೆ ಅದಕ್ಕಾಗಿ ಅಮೃತ್ ನೋನಿಯವರ ಈ ಗ್ಯಾಸ್ಟ್ರಿನ್ ಲಿಕ್ವಿಡ್ ಅನ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಮಿಶ್ರಯ, ಇಂಗು, ದಾಳಿಮ ಅಂತಹ ಹರ್ಬ್ಸ್ ಇರೋದ್ರಿಂದ ವಾಂತಿ, ಎದೆ ಉರಿ, ಅಸಿಡಿಟಿ, ಯಾವುದೇ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ 1 ವಾರದಲ್ಲೇ ನಿವಾರಣೆ ಮಾಡ್ಕೊಳ್ಬಹುದಂತೆ. ಇದು ಒಂದು ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್. ನಿಮ್ಗೂ ಒಂದ್ ವೇಳೆ ಇದು ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ, ಕನ್ಸಲ್ಟೇಷನ್ ಅನ್ನ ಪಡ್ಕೊಂಡು ಆನಂತರ ತಗೊಳ್ಳಿ. ಇದನ್ನ ನೀವು ಆನ್ಲೈನ್ ಅಲ್ಲಾದ್ರೂ ತಗೊಳ್ಬಹುದು, ಅಥವಾ ಲೋಕಲ್ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಬೇಕು ಅಂದ್ರೆ ನೀವು ತಗೊಂಡು ಯೂಸ್ ಮಾಡಿ. ಇನ್ನು ಚಿಕನ್ ಇದಲ್ವಾ, ಈಗ ನಾನು ಇದಕ್ಕೆ ನೀರೇನು ಹಾಕಿಲ್ಲ. ಸೊ ಇದೇ ನೀರಿನಲ್ಲೇ ಚೆನ್ನಾಗಿ ಕುದಿಬೇಕು, ಮತ್ತೆ ನೀರು ಹಾಕೋ ಅಗತ್ಯನೂ ಇಲ್ಲ. ಇದರಲ್ಲಿ ನೀರೆಲ್ಲ ಹಿಂಗೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ಸೊ ಈ ಥರ ಸ್ವಲ್ಪ ವಾಟ್ರಿ ಇದ್ರೇ ಜ್ಯೂಸಿ ಆಗಿರುತ್ತೆ. ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನೋಡಿ, ಈ ಥರ ಬೆಂದಿರಬೇಕು. ಈಗ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ನ. ಈಗ ನಾನು ಈ ವೆಜ್ ಸ್ಟೀರ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಬಾಣಲಿಗೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಕೊಬ್ಬರಿ ಎಣ್ಣೆನೂ ಕೂಡ ಯೂಸ್ ಮಾಡ್ಕೋಬೋದು. ಇದು ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗುತ್ತೆ. ಇಲ್ಲಾಂದರೆ ಉಳಿದಿರೋ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 30 to 40 ಮಿನಿಟ್ಸ್ನಲ್ಲೇ ನಾನು ಇದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೌಲ್ನ. ಆ್ಯಂಡ್ ಅವಾಗವಾಗ ನನಗೆ ಚೇಂಜಸ್ ಏನಾದರೂ ಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಜೊತೆಗೆ ಹೆಲ್ತ್ಗೂ ತುಂಬ ಒಳ್ಳೇದು ನಾವು ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ. ಆ್ಯಂಡ್ ನಾನಿಲ್ಲಿ ಒಂದು 5-6 ಬೆಳ್ಳುಳ್ಳಿ ಹೆಸರನ್ನ
ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸೊ ಈ 3 ಥರದ ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಒಂದು ನಿಮಿಷ ಇದನ್ನು ಹುರ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಈ ಥರ ಸಾಫ್ಟ್ ಆಗಬೇಕು. ಕೆಲವರಿಗೆ ಹಸಿ ತರಕಾರಿ ತಿಂದ್ರೂ ಆಗೋದಿಲ್ಲ, ಒಂಥರ ಏನೋ ಮತ್ತೆ ಅದು ವಾಪಸ್ ಬಂದಂಗೆ ಅನಿಸುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಸ್ಟೇರ್ ಫ್ರೈ ಮಾಡೋದ್ರಿಂದ ಆರಾಮ್ಸೆ ಯಾರು ಬೇಕಾದರೂ ತಿನ್ಬೋದು. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ, ಅವಾಗ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಇದು ಸ್ವಲ್ಪ ಮಿಕ್ಸಡ್ ಹರ್ಬ್ಸ್ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಸೊ ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಹಾಕಿಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ತೀವಿ. ನಮ್ಮ ಕಲರ್ಫುಲ್ ಸ್ಟೀರ್ ಫ್ರೈ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಫೈನಲ್ ಆಗಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ, 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲದು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದಕ್ಕೇನೆ 1-2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗಾಗಿದೆ, ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನು ಜೀರಾ ರೈಸ್ ಕೂಡ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅಂತ. ಫ್ರೆಂಡ್ಸ್, ಇದು ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ? ಸೊ ಇನ್ಯಾಕೆ ತಡ, ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ನಾನೀಗ ಟೇಸ್ಟ್ ನೋಡ್ತಾ ಇದ್ದೀನಿ. ಅದು ತುಪ್ಪ ಹಾಕಿಬಿಟ್ಟು ಜೀರಾ ರೈಸ್ ಮಾಡಿದ್ದೀವಲ್ಲ, ಅರೋಮ ಸಕ್ಕತ್ತಾಗಿದೆ. ಗ್ರೀನ್ ಚಟ್ನಿ ಜೊತೆ ತಿಂತಾಯಿದ್ದೀನಿ. ತುಂಬ ಜನರು ಹೇಳ್ತಾರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಊಟ ಬಿಟ್ಬಿಡ್ಬೇಕು ಅಂತ. ಊಟ ಬಿಡೋ ಅಗತ್ಯ ಇಲ್ಲ, ಅದನ್ನು ಲಿಮಿಟಲ್ಲಿ ತೊಗೊಂಡ್ರೆ ಒಳ್ಳೆಯದು. ಅದರಲ್ಲಿ ಈ ಥರದ್ದು ಎಲ್ಲದನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ವಿ ಅಂದ್ಕೊಳ್ಳಿ, ನಮಗೂ ತಿನ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಜೊತೆಗೆ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ಈ ಚಿಕನ್ ಟಿಕ್ಕಾ ಬೌಲ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಒಂದು ವೇಳೆ ಟ್ರೈ ಮಾಡಿದರೆ ಹೇಗಿತ್ತು ರೆಸಿಪಿ ಅನ್ನೋದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ ತೊಗೊಳ್ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಅಂದರೆ ನಮ್ದು ಇರೋದು ಒಂದು ರೆಸಿಪಿ ಶೂಟ್ ಮಾಡಿದ್ದೇನೆ, ಸೊ ಆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.